ಅರಿಶಿಣ ಕೊಂಬಿನ ಮಾಲೆಯನ್ನ ಯಾಕೆ ದೇವರಿಗೆ ಹಾಕ್ತಾರೆ? ಇದರ ಉಪಯೋಗ ಏನು? ಇದರಿಂದ ಎಂತ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅನ್ನೋದನ್ನ ವಿವರವಾಗಿ ತಿಳಿಸಿದ್ದೀನಿ. ಯಾವ ದಿನ ಮಾಡಬೇಕು? ಯಾವ ದೇವರಿಗೆ ಅರ್ಪಿಸಬೇಕು? ಹಾಗೆ ಎಷ್ಟು ಅರಿಶಿಣ ಕೊಂಬನ್ನ ನಾವು ಮಾಲೆಗೆ ಕಟ್ಟಬೇಕು? ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಇದರ ಉಪಯೋಗ ಮಾತ್ರ ಅಷ್ಟಿಷ್ಟಲ್ಲ. ಯಾವುದೇ ಕೆಲಸ ಆಗಿರ್ಲಿ, ನೀವು ತುಂಬಾ ದಿನದಿಂದ ಎಳೆದಾಡ್ತಾ ಇದೆ, ಈ ಕೆಲಸ ಕೈಗೂಡ್ತಾನೆ ಇಲ್ಲ, ಮಾಡ್ಬೇಕು ಅನ್ಕೊಂಡ್ರೆ ಈ ಕೆಲಸ ಶುರು ಮಾಡೋದಕ್ಕೆ ಆಗ್ತಾನೇ ಇಲ್ಲ ಅಂತ ಅನ್ಕೊಂಡಿದ್ದೀರೋ, ಆ ಕೆಲಸ ಹೂ ಎತ್ತದಾಗ ಆಗುತ್ತೆ. ಅಲ್ಲದೆ ಅರ್ಧಕ್ಕೆ ನಿಂತು ಹೋಗಿರುವಂತ ಯಾವುದೇ ಕೆಲಸ ಆಗಿರಬಹುದು. ಇಂಥದ್ದೇ ಅಂತಲ್ಲ, ಮಕ್ಕಳ ಒಂದು ಎಜುಕೇಷನ್ ಸಂಬಂಧಪಟ್ಟಂತೆ ಆಗಿರ್ಬೋದು, ನಿಮ್ಮ ಸಾಲದ ವಿಚಾರ ಆಗಿರ್ಬೋದು, ಆರೋಗ್ಯ ಸಮಸ್ಯೆಗಳಾಗಿರ್ಬೋದು, ಅಥವಾ ಮನೆ ಕಟ್ತಾ ಇದ್ದೀರಾ, ಸೈಟ್ ತಗೋಬೇಕು ಅನ್ಕೊಂಡಿದ್ದೀರಾ, ಇದೆಲ್ಲಾ ಕೆಲಸಗಳು ಕೂಡ ಅರ್ಧಕ್ಕೆ ನಿಂತೋಗಿದೆ, ಮುಂದುವರಿತಾ ಇಲ್ಲ ಅಂತಂದ್ರೆ, ಮತ್ತೆ ಮದುವೆ ಮಾತುಕತೆ ಆಗಿರಬಹುದು, ಹೀಗೆ ಯಾವುದೇ ವಿಚಾರ ಆಗಿರ್ಲಿ, ಇಂಥದ್ದೇ ಅಂತ ಹೇಳೋದಿಲ್ಲ. ಪ್ರತಿಯೊಂದು ಸಮಸ್ಯೆಗೂ ಕೂಡ ಇದರಲ್ಲಿ ಪರಿಹಾರ ಇದೆ. ಈ ಒಂದು ಅರಿಶಿಣದ ಕೊಂಬನ್ನ 5 ಎಳೆ ಅಥವಾ 9 ಎಳೆ ದಾರದಲ್ಲಿ 9 ಸಂಖ್ಯೆಯಲ್ಲಿ ಹೂ ಕಟ್ಟೋ ರೀತಿ ಕಟ್ಟಿ ನಿಮ್ಮ ಇಷ್ಟದ ದೇವರಿಗೆ ಮಾಲೆಯನ್ನ ಹಾಕಬೇಕು.